ಗೆಳೆಯರೇ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಈ ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ಒಂದ್ ಕಡೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದ್ರೆ, ಕೆಲವ್ರು ಇರ್ತಾರಲ್ವಾ, ಅಂದ್ರೆ ಇವತ್ತು ಮಾಡೋ ಕೆಲಸನ ನಾಳೆ ಮಾಡಿದ್ರಾಯ್ತು, ನಾಳಿದ್ ಮಾಡಿದ್ರಾಯ್ತು, ಇವತ್ತು ನನಗೆ ಯಾಕೋ ಮೂಡಿಲ್ಲ. ಮತ್ತೆ ಕೆಲವ್ರಂತೂ ಇದು ಟೈಮ್ ಸರಿ ಇಲ್ಲ ಅಂದ್ರೆ, ಈ ಟೈಮ್ ಸರಿ ಇಲ್ಲ, ಇದು ರಾವು ಕಾಲ, ಸೊ ಹಾಗಾಗಿ ಈಗ ಮಾಡೋದು ಬೇಡ ಈ ಕೆಲಸನ ಅಂತ ಎಲ್ಲ ಹೇಳಿ, ನೆಪಗಳನ್ನ ಹೇಳಿ ಕೆಲಸಗಳನ್ನ ಮುಂದೂಡ್ತಾರಲ್ವಾ. ಸೊ ಅಂತವ್ರಿಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದ್ ಕಡೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಇಂದೇ ನೀನು ನಿರ್ಣಯಿಸಬೇಕು, ಇಂದೇ ಎತ್ತಿ ಪೊರೆಯಬೇಕು. ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು ಬೂದಿಯಲ್ಲವೇ? ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ ಅಂತ ಅವರು ಉದಾಹರಣೆಗಳನ್ನು ಕೊಡ್ತಾ, ಯಾವುದೇ ಕೆಲಸಗಳನ್ನು ನೀವು ಮುಂದಕ್ಕೆ ಹಾಕಬೇಡಿ, ಇವತ್ತು ಮಾಡಬೇಕಾಗಿರೋ ಕೆಲಸ ಇವತ್ತು ಮಾಡಿ ಮುಗಿಸಿ, ಪ್ರೊಕ್ರಾಸ್ಟಿನೇಷನ್ ಮಾಡಕ್ಕೆ ಹೋಗಬೇಡಿ ಅಂತ ಅವರು ಹೇಳೋದನ್ನ ಇಷ್ಟು ಉದಾಹರಣೆಗಳ ಮೂಲಕ ಅವರು ನಮಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಲ್ವಾ ಸ್ನೇಹಿತರೆ. ಯೋಚನೆ ಮಾಡಿ ಸ್ನೇಹಿತರೆ.